ಥ್ಯಾಂಕ್ ಯು ಜೀಸಸ್. ದೇವರ ವಾಗ್ದಾನ ವಚನ. ಸೈತಾನನು ಯೇಸುವನ್ನು ಯೆರೂಸಲೇಮಿನ ಉನ್ನತವಾದ ಶಿಖರದಲ್ಲಿ ನಿಲ್ಲಿಸಿ, ನೀನು ದೇವರ ಮಗನಾದರೆ ಕೆಳಗೆ ಧುಮುಕು, ದೇವರು ನಿನ್ನ ಕಾಲನ್ನು ಕಲ್ಲಿಗೆ ತಗಲದಂತೆ ತನ್ನ ದೇವದೂತರನ್ನು ಅಪ್ಪಣೆ ಕೊಡುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಎಂದು ಹೇಳಿದಾಗ, ದೇವರು ಯೇಸು ಕ್ರಿಸ್ತನು ಹೇಳ್ತಾನೆ, ಸೈತಾನನಿಗೆ ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರದು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ, ಸೈತಾನನು ದೇವರಿಗೆ ಒಂದು ಹಸಿವೆಯಲ್ಲಿದ್ದಾಗ, ಒಂದು ಉಪವಾಸದಲ್ಲಿದ್ದಾಗ ದೇವರು ಆತನಿಗೆ, ಆ ಸೈತಾನ ದೇವರಿಗೆ ಶೋಧಿಸಿ ಅಲ್ಲಿ ಪಾಪ ಮಾಡಬೇಕೆಂಬುದಾಗಿ ಆ ಥರ ಶೋಧಿಸ್ತಾನೆ. ಆದರೆ ದೇವರು ಅಲ್ಲಿ ಯಾವುದೇ ರೀತಿಯ ಪಾಪ ಮಾಡದಂತೆ, ಆತನ ಮಾತಿಗೆ ಒಳಗಾಗದಂತೆ ದೇವರು ಏನು ಮಾಡಿದರು, ಅಲ್ಲಿ ಸ್ಥಿರವಾಗಿ ಇದ್ದು ಅದನ್ನು ಗದರಿಸಿ ಓಡಿಸಿ ಬಿಟ್ಟಿದ್ದರು. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರು ಇವತ್ತು ನಾವು ದೇವರಲ್ಲಿದ್ದಾಗ ಸೈತಾನ ಅನೇಕ ರೀತಿ ನಮಗೆ ಶೋಧಿಸುವಾಗ, ನಾವು ಕೂಡ ಆ ಸೈತಾನನ್ನು ಯೇಸು ಕ್ರಿಸ್ತನ ಯಾವ ರೀತಿ ಆ ಸೈತಾನ ಗದರಿಸಿ ಅದಕ್ಕೆ ಓಡಿಸಿಬಿಟ್ಟಿದ್ದಾರೆ, ಅದೇ ರೀತಿ ನಾವು ಕೂಡ ನಮ್ಮ ಕಣ್ಣೀರು ಕಷ್ಟದಲ್ಲಿ ಆ ಶೋಧನೆಯಲ್ಲಿ ಆ ಒಂದು ಸೈತಾನ ಅನೇಕ ರೀತಿ ನಮಗೆ ಶೋಧಿಸಿದರೂ ಕೂಡ ನಾವೇನು ಮಾಡಬೇಕು, ಅದಕ್ಕೆ ಗದರಿಸಿ ಓಡಿಸಿ ಬಿಡಬೇಕು ಯೇಸು ನಾಮದಲ್ಲಿ. ಆಮೇನ್. ದೇವರ ವಾಕ್ಯದಂತೆ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.